ಭಾರತೀಯ ಪ್ರತಿಯೊಬ್ಬ ಪ್ರಜೆಯು ಕಲಿತುಕೊಳ್ಳಬೇಕು ಎಂದು ಹೊಸ ಕೇಂದ್ರ ಶ್ರೀ ಬಸವ ಮಹಾಸಭೆ ಪ್ರಾರಂಭಿಸಿದೆ. ರಾಷ್ಟ್ರಭಕ್ತ ಬಳಗದ ಹಾಗೂ ಗೋವರ್ಧನ ಟ್ರಸ್ಟ್ ಸಹಯೋಗದಲ್ಲಿ ನಗರದ ಎಸ್ಪಿ ರಸ್ತೆಯಲ್ಲಿ ಸ್ಥಾಪಿಸಲಾದ ಎಸ್ಐಆರ್ ಮಾಹಿತಿ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗಿದ್ದು ಇದು ಯಾವುದೇ ದೇಶಕ್ಕಾದರೂ ಆತಂಕಕಾರಿ. ಇಂತಹ ನುಸುಳುಕೋರರನ್ನು ಹೊರಹಾಕಲು ಎಸ್ಐಆರ್ ಬಹುಮುಖ್ಯವಾಗಿದೆ ಎಂದರು. ಶುಭಮಂಗಳ ಕಲ್ಯಾಣ ಮಂದಿರದ ಮೊದಲ ಮಾಹಿತಿ ಕಚೇರಿ ಯಶಸ್ವಿಯಾದ ಹಿನ್ನೆಲೆ ಹಳೆ ಶಿವಮೊಗ್ಗದ ಭಾಗದ ಜನರ ಅನುಕೂಲಕ್ಕಾಗಿ ಎಸ್ಪಿಎಂ ಕೋಟೆ ರಸ್ತೆಯಲ್ಲಿ ಮಾಹಿತಿ ಕಚೇರಿಯನ್ನು ತೆರೆಯಲಾಗಿದೆ ಎಂದು ಮಾಜಿ ಡಿಸಿಎಂ ಕೆಸಿ ಈಶ್ವರಪ್ಪ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರಭಕ್ತ ಬಳಗದ ಯುವ ಮುಖಂಡರಾದ ಕೆಇ ಕಾಂತೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬಿಎಲ್ಎಗಳು ಒದ್ದಾಡ್ತಿಯಾರಲ್ಲ, ಬಹಳ ಕಡೆ ಅವರಿಗೆ ಸಿಕ್ಕಿಲ್ಲ. ಏನು ಫಾರಂ ನಾವು ಭರ್ತಿ ಮಾಡಬೇಕಲ್ಲ, ಆ ಭರ್ತಿ ಮಾಡೋದು ಹೇಗೆ ಅಂತ ಬಹಳ ಜನ ಬಿಎಲ್ಎಗಳು ಗೊತ್ತಿಲ್ಲ. ಬಿಎಲ್ಒಗಳಿಗೆ ಅವ್ರೇನ್ ಮಾಡ್ತಿದ್ದಾರೆ, ಶುಭಮಂಗಳಕ್ಕೆ ಹೋಗಿ ಏನ್ ಕಳಿಸ್ತಾ ಇದ್ದಾರೆ. ಹೌದಾ? ನಾನು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಶುಭಮಂಗಳಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಹೆಂಗೆ ಫಾರಂ ಭರ್ತಿ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಡಿ. ನೀವೇನಾದ್ರೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಲಿಲ್ಲ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಆ ಮತದಾರ ಸೇರ್ಸಕ್ಕಾಗಿರಲ್ಲ, ಬೈಯೋದು ನಿಮಗೇನೆ. ಏನ್ ಕೆಲಸ ಮಾಡ್ತಿದ್ದೀರಿ? ನಮ್ಮ ಓಟೇ ಇಲ್ಲ ನೋಡ್ರಿ. ಅವರು ಓಟನ್ನ ಸೇರಿಸಬೇಕಾದಂತ ಕರ್ತವ್ಯ ಅವ್ರದ್ದು, ಆದ್ರೆ ಅವ್ರು ಮಾಡಲ್ಲ, ನಿಮಗೆ ಬೈತಾರೆ. ನಿಜವಾದ ಭಾರತೀಯರು ಯಾರು, ಭಾರತೀಯ ಸಂಜಾತರು ನಿಜವಾಗ್ಲೂ ಯಾರಿದ್ದಾರೋ, ಭಾರತೀಯ ಪ್ರಜೆಗಳು ನಿಜವಾದವರು ಯಾರಿದ್ದಾರೋ ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡ್ತಕ್ಕಂಥ ನಿಟ್ಟಿನೊಳಗೆ ಈ SIR ಪ್ರಕ್ರಿಯೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಿದೆ ಎನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇವತ್ತೇನು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಈಶ್ವರಪ್ಪನವರು ಮತ್ತೆ ಕಾಂತೇಶ್ ಅವರು ಅವ್ರ ಸ್ನೇಹಿತರೆಲ್ಲರೂ ಸೇರ್ಕೊಂಡು ತುಂಬಾ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು 2002ನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಮತದಾರ ಪಟ್ಟಿಯ ಹೆಸರು ಹುಡುಕೋದು ಅನ್ನೋದು ಸಾಮಾನ್ಯ ಮತದಾರರಿಗೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಿರಂತರವಾಗಿ ಜನರ ಜೊತೆ ತೊಡಗಿಸ್ಕೊಂಡಿದ್ದಂಥವ್ರಿಗೆ ಮಾತ್ರ